ನಮಸ್ಕಾರ ಕರ್ನಾಟಕ, ನಮ್ಮ ಅಲೋ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ. ಇದೇ ತರಹದ ರಾಶಿ ಭವಿಷ್ಯಗಳ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ದಯಮಾಡಿ ಮರೆಯಬೇಡಿ. ಯುಗಾದಿ ಅಂದರೆ ನಮಗೆ ಹೊಸ ಸಂವತ್ಸರ. ಆ ಹೊಸ ಸಂವತ್ಸರದ ನಂತರ ನಮ್ಮ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳಿಕ್ಕೆ ತುಂಬ ಜನಕ್ಕೆ ಕುತೂಹಲ ಇರುತ್ತೆ. ಅದೇ ಥರ ನಮಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲೆಲ್ಲ ಕೇಳಿದರೆ ಧನಸ್ಸು ರಾಶಿ ಬಗ್ಗೆ ತಿಳಿಸ್ಕೊಡಿ ಅಂತ. ಧನಸ್ಸು ರಾಶಿ ಬಗ್ಗೆ ಹೇಳ್ಬೇಕಂತಂದ್ರೆ, ಧನಸ್ಸು ರಾಶಿಯವ್ರು ಹೇಗಿರ್ತಾರೆ ಅಂದ್ರೆ ತುಂಬಾ ಆಕರ್ಷಕ ವ್ಯಕ್ತಿ ಆಗಿರ್ತಾರೆ. ಆಕರ್ಷಕ ವ್ಯಕ್ತಿ ಹಾಗೂ ಆದರ್ಶ ವ್ಯಕ್ತಿ ಆಗಿರ್ತಾರೆ. ಅವನ್ನ ನೋಡಿದ್ರೆ ಒಂದು 4 ಜನ ಎದ್ದು ಮರ್ಯಾದೆ ಕೊಡೋ ರೀತಿ ಜೀವನದಲ್ಲಿ ಅವರು ಬಾಳ್ತಿರ್ತಾರೆ. ಯಾಕಂದ್ರೆ ಯಾರೊಬ್ಬರ ಮಾತನ್ನು ಕೇಳಲ್ಲ, ಸುಮ್ಮನೆ ಯಾರೋ ಏನೋ ಹೇಳಕ್ ಬಂದ್ರೆ ಅದಕ್ಕೆಲ್ಲ ತಲೆ ಹಾಕೊಳ್ಳಲ್ಲ, ಬೇಡದೇ ಇರೋದ್ರ ಬಗ್ಗೆ ಗಮನ ಹರಿಸಲ್ಲ. ಅವ್ರು ಆಯ್ತು ಅವ್ರ ಪಾಡಾಯ್ತು, ಈ ರೀತಿ ಧನಸ್ಸು ರಾಶಿಯವರು ಇರ್ತಾರೆ. ಯುಗಾದಿಯ ಹಿಂದೆ ಧನಸ್ಸು ರಾಶಿಯವ್ರದ್ದು ಹೇಗಿತ್ತು ಅಂತ ಅಂದ್ರೆ, ಜೀವನದಲ್ಲಿ ಎಲ್ಲ ಇದ್ರೂ ಕೆಲವೊಂದು ನಿಮ್ಮ ಕೈಗೂಡ್ತಿರ್ಲಿಲ್ಲ. ಕೆಲವೊಂದು ನೀವು ಅಂದ್ಕೊಂಡಿದ್ದಂಥ ವಿಷಯ ನೀವು ಅಂದ್ಕೊಂಡಿದ್ದ ತಕ್ಕನಂಗೆ ಅದು ನಿಮಗೆ ಕೈ ಹಿಡಿತಿರ್ಲಿಲ್ಲ. ನಿಜ ತಾನೆ? ಈಗ ಏನೋ ಒಂದು ಅಂದ್ರೆ ನಿಮಗೆ ಹಣಕ್ಕೆ ಗುಣಕ್ಕೆ ಏನು ಕೊಡ್ತಾ ಇರಲ್ಲ, ಆದರೆ ಯಾರೋ ಒಬ್ರು ನೀವು ಸರಿ ಇಲ್ಲ ಅಂತ ಸುಮ್ಮನೆ 3ನೇ ವ್ಯಕ್ತಿ ಹತ್ರ ಹೇಳೋದು, ಬೇರೆಯವರಿಂದ ನಿಂದನೆಗೊಳಗಾಗ್ತೀರಿ. ಇಲ್ಲ ನಿಮ್ಮ ಕೈಯಲ್ಲಿ ಹಣವಿದ್ದರೂ ಎಲ್ಲೋ ಒಂದು ಕಡೆ ಹೂಡಿಕೆ ಮಾಡಬೇಕು ಅಂತಾನೋ ಏನೋ ಮಾಡಬೇಕು ಅಂತ ಜೀವನದಲ್ಲಿ ತುಂಬ ಆಸೆ ಇಟ್ಕೊಂಡಿರ್ತೀರಿ. ಆದರೆ ಅದೆಲ್ಲ ನಿಮ್ಮ ಕೈ ಸೇರ್ತಿರಲ್ಲ, ಕೈ ಗೂಡ್ತಿರಲ್ಲ. ನೀವು ಮಾಡಕ್ಕೆ ಹೋದಷ್ಟು ಅದು ತುಂಬ ತಡ ಆಗ್ತಿರುತ್ತೆ, ನಿಮ್ಗೆ ಆ ಕೆಲಸ ಶುರು ಮಾಡಲಿಕ್ಕೇ ಆಗ್ತಿರಲ್ಲ. ಈ ಥರ ಎಲ್ಲ ಆಗ್ತಿತ್ತು. ಸೊ ಈ ಯುಗಾದಿಯ ನಂತರ ಹೇಗಿರುತ್ತೆ ಅಂತ ಅಂದರೆ, ನೀವು ಏನೇ ಮಾಡಲಿಕ್ಕೆ ಅಂತ ಹೋದ್ರು, ಏನಕ್ಕೆ ಕೈ ಹಾಕಿದ್ರು, ಯಾವುದೇ ಒಂದು ವಿಷಯನ ನೀವು ದೇವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ನೀವು ಆರಾಧನೆ ಮಾಡಿ ಶುರು ಮಾಡಿದ್ರೆ ಖಂಡಿತವಾಗ್ಲಿ ಈ 2024ರಲ್ಲಿ ಆ ಕೆಲಸ ನಿಮ್ಮ ಕೈಗೂಡುತ್ತೆ. ಯಾಕಂದರೆ ಈ ವರ್ಷದ ಯುಗಾದಿ ತುಂಬ ವೈಶಿಷ್ಟ್ಯವಾದದ್ದು, ತುಂಬಾ ಚೆನ್ನಾಗಿದೆ. ಈ ಚಂದ್ರಮಾನ ಯುಗಾದಿ ಎಲ್ಲರಿಗೂ ಒಂದು ಒಳಿತನ್ನು ತಂದು ಕೊಡುತ್ತೆ ಖಚಿತವಾಗಿ. ಆದರೆ ಆರೋಗ್ಯದ ಸಮಸ್ಯೆ ಅನ್ನತಕ್ಕಂಥದ್ದು ನಿಮ್ಮನ್ನ ಕಾಡುತ್ತೆ. ಆರೋಗ್ಯದ ಬಗ್ಗೆ ನೀವು ಎಚ್ಚರ ವಹಿಸಿದ್ರೆ ಮಿಕ್ಕಿದ್ದು ನೀವು ಏನೇ ಮಾಡಬೇಕು ಅಂದರೂ ಎಲ್ಲೋ ಒಂದು ಕಡೆ ಶೇರ್ಸಿಗೆ ಬಂಡವಾಳ ಹಾಕ್ತೀವಿ, ಇಲ್ಲ ಏನೋ ಮನೆ ತಗೋಬೇಕು, ಆಸ್ತಿ ತಗೋಬೇಕು, ಇಲ್ಲ ಏನೋ ನಮ್ಮ ತೋಟಗಾರಿಕೆ ಮಾಡಬೇಕು, ಏನೇ ಮಾಡಬೇಕು ಅಂತ ಅಂದ್ಕೊಂಡ್ರು ಧನಸ್ಸು ರಾಶಿಯವರು ನೀವು ಆರಾಮಾಗಿ ನೀವು ಇದು ಕೆಲಸವನ್ನು ಮಾಡ್ಬೋದು. ಇದು ಖಂಡಿತವಾಗಿ ನಿಮ್ಮ ಕೈಗೂಡುತ್ತೆ. ಆದರೆ ಮೇ ತಿಂಗಳು ಒಂದು 15ನೇ ತಾರೀಕಿನವರೆಗೂ ಸ್ವಲ್ಪ ಆ ಕಡೆ ಈ ಕಡೆ ಅಡೆತಡೆಗಳು ಬರ್ತವೆ. ಆದರೆ ಆ ಅಡೆತಡೆಗಳು ಕಳೆದ ನಂತರ ಜೀವನದಲ್ಲೆಲ್ಲವೂ ಶುಭವೇ. ಆ ಶುಭದೊಂದಿಗೆ ನಿಮ್ಮ ಜೀವನವನ್ನು ಪ್ರಾರಂಭಿಸಿ ಮತ್ತೊಮ್ಮೆ ಜೀವಿಸಿ ಅಂತ ಹೇಳ್ತಾ ಇದ್ದರೆ, ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ, ನಾನು ನಿಮಗೆ ಪರಿಹಾರ ತಿಳಿಸ್ಕೊಡ್ತೀನಿ.